ಈ ರೀತಿ ನನಗೆ ಯಾಕೆ ಡ್ಯಾಮೇಜ್ ಆಗುತ್ತೆ ಅಂತ ನೀವು ಹೇಳ್ಬೇಕಪ್ಪ. ನನಗೆ ಯಾಕೆ ಡ್ಯಾಮೇಜ್ ಅನಿಸುತ್ತೆ? ಅವ್ರು ಪ್ರಚೋದನೆ ಮಾಡ್ದಲೇ ನಾನೇ ಏಕಾಏಕಿ ಅವ್ರನ್ನ ಬೈದಿದ್ರೆ ನನಗೆ ಡ್ಯಾಮೇಜು. ಅವ್ರು ಪ್ರಚೋದನೆ ಮಾಡಿ ನೀವೇ ನೋಡಿದ್ರಲ್ಲ ಈಗ ಅಲ್ಲಿ ಅವ್ರು ಹೆಂಗೆ ಕೂಗ್ತಾರೆ, ಏನು ಆಡ್ತಾರೆ, ಹೆಂಗೆ ಕುಣಿತಾರೆ ಅಂತ. ಹಾಂ, ಆವಾಗ ನಾನು ಮಾತಾಡಿದ್ದೇನು ಅವ್ರು ಕೂಗ್ಬೋದಾ? ಹಂಗೆ ನೀವು ಅವ್ರಿಗೆ ಹೇಳಿ, ಬಿ ಜೆ ಪಿಯವ್ರಿಗೆ ಸದನದಲ್ಲಿ ಅದು ಧರಣಿಲಿದ್ದಾಗ ಹೆಂಗೆ ನಡ್ಕೋಬೇಕು, ಒಬ್ಬ ಭಾಷಣ ಮಾಡೋದನ್ನ ವಿರುದ್ಧ ಯಾಕೆ ಕೂಗ್ತೀರಿ ಅಂತ ನೀವು ಅವ್ರಿಗೆ ಬುದ್ಧಿ ಹೇಳಿ ಸ್ವಾಮಿ, ಮಾಧ್ಯಮದವರು. ಹಾಂ, ನನಗೆ ಯಾಕೆ ಡ್ಯಾಮೇಜ್ ಆಗುತ್ತೆ? ನಗ್ತಾ ಯಾಕೆ ಅಂದರೆ ಅವರು ಇತ್ತಾಗ್ದಾರೆ, ನಾನು ಮಾತಾಡ್ತಾ ಇರೋದು ಕೇಳಿರ್ಬೇಕು, ನಕ್ಕರೆ. ಅವ್ರು ಕೂಗೋದಕ್ಕೂ ನಾವು ಕೂಗೋದಕ್ಕೂ ಇಬ್ಬರದಕ್ಕೂ ಇದು ಒಂಥರ ಇದು ನಡೀತಾ ಐತೆ ಅಂತ ನಕ್ಕಿರ್ಬೋದು. ಸರ್, ಈಗ ಅಲ್ಲೇ ಡಿ ಸಿ ಎಮ್ ಅವರಿದ್ರು, ಸಿ ಎಮ್ ಅವರಿದ್ರು ನಡೆದಾಗ ಎಲ್ಲ ಅವರು ತಿಳ್ಕೊಂಡಿರ್ತಾರೆ, ಎಲ್ಲ ಇದಾಗಿದೆ. ಈಗ ಬಿ ಜೆ ಪಿಯವರು ಶಿವಲಿಂಗೇಗೌಡನ್ನ ಏನೋ ಟಾರ್ಗೆಟ್ ಮಾಡಿದ್ದಾರೆ, ಬಿ ಜೆ ಪಿ JDSನವರು ಅಂತ ತಿಳ್ಕೊಂಡಿದ್ದಾರೆ. ಇರ್ಬೋದು, JDSನವರು ಕೂಗ್ತಿದ್ರು, JDSನವರು ಜೈ ಜೈ ಅಂತಿದ್ರು, ಅವ್ರು ಏನು ಹೆಸರು ಹಿಡಿದು ಹೇಳ್ತಿರಲಿಲ್ಲ, ಜೈ ಜೈ ಅಂತಿದ್ರು, ಅವ್ರು ಹೇಳ್ಕೊಡ್ತಿದ್ರು. ಇವೆಲ್ಲ ಅವ್ರಿಗೆ ಗೊತ್ತಿಲ್ಲ. ಇದೆಂಥದ ರಾಗಿ ಕಳ್ಳ, ಅದೆಂಥದ ಕೊಬ್ಬರಿ ಕಳ್ಳ, ಅದೆಂಥದ ಕಳ್ಳ ಅಂತ ಹೇಳಿ ಹೇಳ್ಕೊಟ್ರು ಅವರೇ ಇರಬೇಕಲ್ಲಿ. ಅದು ಕೇಳ್ತಾ ಇರಲ್ಲ ನಮಗೆ. ಅವ್ರು ಕೂಗ್ತಾ ಇದ್ರು, ಕೂಗೋರ್ದು ಮಾತ್ರ ಕೇಳೋದು ನಮಗೆ. ಇನ್ನೂ ನಾನು ಮುಕ್ಕಾಲು ಭಾಗ ಕೇಳಿಸ್ಕೊಂಡಿಲ್ಲ, ಒಂದು 10% ಕೇಳಿಸ್ಕೊಂಡೆ, ತಡೆಯೋಕ್ಕಾಗಲಿಲ್ಲ. ನಾನು ಮಾತಾಡಿದೆ. ನಾನು ಆಡು ಭಾಷೆನಲ್ಲಿ ಈ ಹಳ್ಳಿ ಕಡೆ ಯಾರಾದರೂ ಕೆಟ್ಟವರಿದ್ದರೆ ಕೆಟ್ಟದಾಗಿ ಹೆಂಗೆ ಮಾತಾಡ್ತಾರೆ, ಅದು ಕೆಟ್ಟ ಭಾಷೆನೋ ಒಳ್ಳೆ ಭಾಷೆನೋ ನನಗೆ ಗೊತ್ತಿಲ್ಲ, ಮಾತಾಡಿದ್ದೀನಿ. ನನ್ನ ವರ್ಷಗಳಲ್ಲಿ ಸದನದಲ್ಲಿ ಒಂದಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಹೋಗಿ ಮಾತಾಡ್ತಾರೆ, ಒಂದಷ್ಟು ಗಂಭೀರ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಎಲ್ಲರೂ ಗೊತ್ತಿತ್ತು. ಎಷ್ಟೋ ಜನ ನಿಮ್ಮ ಹಿಂದೆ ಇದ್ದಾಗ ನಿಮ್ ವಿರೋಧ ಪಕ್ಷದ ಶಾಸಕರುಗಳೇ ನಮ್ಮ ಸಮಯ ನೀವೇ ತಗೊಂಡು ಮಾತಾಡಿ ಅಂತ ಹೇಳಿದಂತ ಉದಾಹರಣೆಗಳು ಇತ್ತು. ಹೌದು, ಈ ಘಟನೆ ನಿನ್ನೆ ದಿವಸ ನಾನು ಸುಮಾರು 1.5 ಗಂಟೆ ಭಾಷಣ ಮಾಡೋದಕ್ಕೆ ತಯಾರಾಗಿ ಬಂದಿದ್ದೆ. ನನಗೆ ಹೇಳಿದ್ರು ಭಾಷಣ ಮಾಡಲಿಕ್ಕೆ, ನೀವು ನಮ್ಮನ್ನು ಹೆಸರು ಕೊಟ್ಟಿದ್ರು, ಇಷ್ಟು ಜನ ನೀವು ಮಾತಾಡಬೇಕು ಈ ನರೇಗಾದ ಬಗ್ಗೆ ಅಂತ. ಇದು ನಾನು ಈ ನರೇಗಾನ ಯಾತಕ್ಕೆ ತೆಗೆದಿದ್ದಾರೆ, ಯಾವ ಉದ್ದೇಶದಿಂದ ತೆಗೆದಿದ್ದಾರೆ, ಇದ್ರ ಹಿನ್ನೆಲೆ ಏನು, ಇದರಿಂದ ಕೇಂದ್ರದ ಹಣಕಾಸಿನ ವ್ಯವಸ್ಥೆ ಏನು, ರಾಜ್ಯದ ಹಣಕಾಸಿನ ವ್ಯವಸ್ಥೆ ಏನು, ಗ್ರಾಮೀಣ ಭಾಷೆನಲ್ಲಿ ಮನಮುಟ್ಟುವಂತೆ, ಇಡೀ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳ ಮನಸ್ಸು ಮುಟ್ಟುವಂತೆ ಅಂಕಿ ಅಂಶಗಳನ್ನು ಕೊಟ್ಟು ಹೇಳ್ತಾನೆ ಇವನು. ಆದ್ದರಿಂದ ಇವನು ಭಾಷಣ ಹೊರಗೆ ಕೇಳೋದು ಬೇಡ ಅಂತ ಅವರ ಉದ್ದೇಶ ಅಷ್ಟೆ. ಎಲ್ಲ ಅವ್ರ ತೊಂದರೆ ಮೊದಲಿದ್ದ ನರೇಗಾ ಕಾನೂನುಗಳೇನು, ಈಗ ಅವರು ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕಾನೂನಿನ ಬದಲಾವಣೆಗಳೇನು, ಇದರಿಂದ ಗ್ರಾಮ ಸ್ವರಾಜ್ಯ ಆಗುತ್ತಾ, ಗ್ರಾಮ ಸ್ವರಾಜ್ಯ ಆಗಕ್ಕೆ ಸಾಧ್ಯನಾ, ಅವ್ರು ಏನೇನು ಕಾನೂನು ತಂದಿದ್ದಾರೆ ಅದೆಲ್ಲ ಹೇಳೋಕ್ಕೆ ನಾನು ಎಲ್ಲ 1.5 ಗಂಟೆ ಭಾಷಣ ತಯಾರು ಮಾಡ್ಕೊಂಡು ಬಂದಿದ್ದೆ. ನಾನು ಎಲ್ಲ ಕಾನೂನಾತ್ಮಕವಾದ ವಿಚಾರಗಳನ್ನು ತಗೊಂಡು ಅವ್ರು ಏನೇನು ಕಾನೂನು ಬದಲಾವಣೆ ಮಾಡಿದ್ದಾರೆ ಅಲ್ಲಿ ಆ ಸ್ಥಿಟ್ಟೆ ಕಳೆದೋಗ್ಬಿಡ್ತು. ನಾನು ಇವರು ಗಾಬರಿ ಇದರೊಳಗೆ ನನ್ನ ಬಗ್ಗೆ ನನ್ನ ವಿಚಾರವಾಗಿ ಯಾರೂ ಏನೂ ಮಾತಾಡಿಲ್ಲ, ನನಗ್ಯಾರು ಏನೂ ಮಾತಾಡಿಲ್ಲ. ನಾನೇ ಸ್ವಲ್ಪ ಇದನ್ನು ಅವ್ರು ಕೂಗಾಡೋದನ್ನು ಹೆಂಗೆ ಇದು ಮಾಡ್ಕೋಬೇಕು ಅದನ್ನು ಜನಕ್ಕೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಸಿಕ್ತಲ್ಲ, ಅದನ್ನು ಆನಂದು ಇಲ್ಲಿ ಇದು ಮಾಡೋಣ ಅಂದರು, ಪ್ರೆಸ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ, ತಿಳಿಸಕ್ಕೆ ಬಂದಿದ್ದೀವಿ. ಈಗ ನಾನು ಹೇಳಿದೆ ನಿನ್ನೆ, ನಾನು ಅಲ್ಲಿ ನೀವು ಕೇಳ್ಕೊಂಡ್ರೆ ಇಲ್ವೋ, ಇನ್ನು ಮುಂದೆ ಈ ಮಾಧ್ಯಮಗಳನ್ನು ಒಳಗೆ ಕರೀರಿ, ಆವಾಗ ಯಾರ್ಯಾರ್ದು ಹಣೆ ಬರ ಏನು ಅಂತ ಗೊತ್ತಾಗುತ್ತೆ.
ನೀವು ಮಾಧ್ಯಮದವ್ರನ್ನ ಹೊರಕಿಟ್ಟು ಯಾರೋ ವಾರ್ತಾ ಇಲಾಖೆಗೆ ಕೊಟ್ಟು ವಿಡಿಯೋ ಕ್ಯಾಪ್ಸೆಟ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅಂದರೆ ಸತ್ಯಾಸತ್ಯತೆ ಹೊರಗೆ ಬರಲ್ಲ. ಅದರಿಂದಲೇ ಅವ್ರಂಗೆ ಕುಣಿತಾ ಇರೋದು. ಇದು ರೆಕಾರ್ಡ್ ಆಗಲ್ಲ. ಏನು ಬೇಕಾದ್ರೂ ಕುಣಿಯೋಣ, ಯಾರಿಗೆ ಬೇಕಾದ್ರೂ ಮರ್ಯಾದೆ ಕಳೆಯೋಣ ಅಂತ ಮಾಡಿದರು. ಮರ್ಯಾದೆ ಕಳೆದಂಗೆ ಆಗುತ್ತೆ. ನಾವು ಅವನ್ನ ಸ್ಟೆಬಿಲೈಸ್ ಮಾಡಿ ಅವನ್ನ ಸ್ವಲ್ಪ ಕುಂಠಿತಗೊಳಿಸೋಣ ಅವನ ಶ್ರೇಯ. ಸರ್ಕಾರಿ ರೆಕಾರ್ಡ್ ಆದ ನೀವು ಮಾತ್ರ ಗೊತ್ತಿರುತ್ತೆ ಸರ್. ಹೊರಗಡೆ ತೋರಿಸಿದ್ರೆ ಮಾಧ್ಯಮಗಳು ಅದಕ್ಕೆ ಅವಕಾಶನೇ ಕೊಡ್ತಿಲ್ಲ. ನೀವೇನಾದ್ರು ಮುಂದಿನ ಸದನದಲ್ಲಿ ಇದನ್ನ ಅಲ್ಲ, ನಾನು ಇದನ್ನು ರೈಸ್ ಮಾಡ್ತೀನಿ. ನಾನು ಮುಂದಿನ ಸದನದಲ್ಲಿ ರೈಸ್ ಮಾಡ್ತೀನಿ. ಮಾಧ್ಯಮದವ್ರನ್ನ ಒಳಗೆ ಬಿಡಬೇಕು, ಇಲ್ಲಾಂದರೆ ಇಂಥ ಅನಾಹುತ ಆಗುತ್ತೆ ಅಂತ ಹೇಳ್ತೀನಿ. ಇದು ಆಗಲೇಬೇಕು. ಮಾಧ್ಯಮದವ್ರು ಒಳಗೆ ಬರಲು ಬಂದು ಸತ್ಯಾಸತ್ಯತನ ಯಾರ್ಯಾರು ಏನೇನು ಮಾಡಿದ್ರು ಅವ್ರ ಹಣೆ ಬರೋಣ ಹೇಳಲಿ, ಯಾತಕ್ಕೆ ಮಾಡಿದರು ನೀವು ಹೇಳ್ಬೇಕು. ಈಗ ನಿಮಗೆ ಈ ಸಿಕ್ಕಿರೋ ದಾಖಲಾತಿನಲ್ಲೇ ಅವ್ರು ಹೆಂಗೆ ಕುಣಿದಿದ್ದಾರೆ ಅಂತ ನಿಮಗೆ ಸಿಕ್ಕಿದೆ. ಅವ್ರು ಹೆಂಗೆ ನನಗೆ ಧಿಕ್ಕಾರಕ್ಕೆ ಹೋಗಿದ್ದಾರೆ ಅನ್ನೋದು ಸಿಕ್ಕಿತಲ್ಲ ಸ್ವಾಮಿ. ಈಗ ನಿಮಗೆ ಸಿಕ್ಕಿತೇ ಇಲ್ವೋ ಹೇಳಿ. ಈಗ ಅವ್ರು ನೋಡಿದ್ರಲ್ಲ ನೀವೇ ಕಣ್ಣಾರೆ. ನೀವು ಆ ಕಂಡಿರೋದನ್ನು ಶಿವಲಿಂಗೇಗೌಡ ಮಾಡಿರೋದ್ರಲ್ಲಿ ಮಾತಾಡಿರೋದ್ರಲ್ಲಿ ತಪ್ಪಿಲ್ಲ. ಅವನನ್ನು ಪ್ರಚೋದನೆ ಮಾಡಿದ್ದಾರೆ. ಅವನ ಹೆಸರು ಕೂಗಿ ಅವನು ಕಳ್ಳ ಅಂತ ಕೂಗಿದ್ದಾರೆ, ಭ್ರಷ್ಟ ಅಂತ ಕೂಗಿದ್ದಾರೆ, ಚೂರಿ ಹಾಕ್ತೇನು ಅಂತ ಕೂಗಿದ್ದಾರೆ. ಏನೇನು ಬೇಕಾ ಆ ಪದಗಳನ್ನೆಲ್ಲ ಕೂಗಿದ ಮೇಲೆ ಅವನು ಪದನು ಬದಲಾಯಿಸಿ ಮಾತಾಡಿದ್ದಾನೆ. ಶಿವಲಿಂಗೇಗೌಡನ್ನು ತಪ್ಪಲ್ಲ, ಇದು BJP ಅವರೇ ಮೊದಲು ತಪ್ಪು ಮಾಡಿರೋರು, ಆಮೇಲೆ ಶಿವಲಿಂಗೇಗೌಡ ಮಾತಾಡಿರೋದು ಅಂತ ಸತ್ಯಾಸತ್ಯತೆನ ನೀವು ಹೊರಗಿಡಬೇಕಲ್ಲ.